ಈ ನಡುವೆ ದರ್ಶನ್ ಪವಿತ್ರ ಗೌಡ ಮನೆ ಸಿಸಿಟಿವಿಯ ಸ್ಫೋಟಕ ಸತ್ಯವೊಂದು ಈಗ ರಿವೀಲ್ ಆಗ್ತಾ ಇದೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಇವರ ಮನೆಯ ಸಿಸಿಟಿವಿಯಲ್ಲಿ ಸ್ಫೋಟಕ ಸತ್ಯಗಳು ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ದಿನ ಅತಿಯಾದ ಓಡಾಟದ ದೃಶ್ಯ ಲಭ್ಯವಾಗಿದೆಯಂತೆ. ಅಂದರೆ ಈ ಗ್ಯಾಂಗ್ ಪೂರ್ತಿ ಇವ್ರ ಮನೆ ಹತ್ರ ಎಲ್ಲ ಸುತ್ತಮುತ್ತ ವಿಪರೀತವಾಗಿ ಓಡಾಡಿದ್ದಾರೆ ಅಂತ. ಆಮೇಲೆ ಸಿಸಿಟಿವಿ ಡಿಲೀಟ್ ಮಾಡಿ ಬಚಾವಾಗೋದಕ್ಕೂ ಪ್ರಯತ್ನ ಪಟ್ಟಿದ್ರು. ಆದರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಶಾಕ್ ಕೊಟ್ಟಿದ್ದಾರೆ ಪೊಲೀಸರು. ಅದೆಲ್ಲವನ್ನು DVR ತಗೊಂಡಿದ್ರಲ್ಲ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಎಲ್ಲ ಸಿಕ್ಕಿದೆಯಂತೆ. ಕೊಲೆಯಾದ ಹಿಂದಿನ ದಿನದ್ದು, ಕೊಲೆಯಾದ ದಿನದ್ದು, ಅದರ ಮರುದಿನದ್ದು ಎಲ್ಲ CCTV ದೃಶ್ಯ ದರ್ಶನ್ ಮನೆದು ಮತ್ತು ಪವಿತ್ರ ಗೌಡ ಮನೆದು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡಿತೀನಿ. ನಾಗೇಶ್, ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ CCTV ಫುಟೇಜ್ ಈ ಪ್ರಕರಣದಲ್ಲಿ ಯಾವ ರೀತಿ ಪೊಲೀಸರಿಗೆ ಸಹಕಾರಿಯಾಗುತ್ತೆ ಅಂತ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಅವರ ಮನೆ ಮುಂದೆ ಅಂದ್ರೆ ದರ್ಶನ್ ಮತ್ತೆ ಆರೋಪಿಗಳಾದ ಪವಿತ್ರ ಗೌಡ ಮನೆ ಮುಂದಿರುವಂತ CCTVಗಳನ್ನ ಪರಿಶೀಲನೆ ಮಾಡುವ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ರು. ಆದರೆ ತನಿಖಾಧಿಕಾರಿಗಳು ಆರಂಭದಲ್ಲಿ ಅದನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ DVR ನಲ್ಲಿದ್ದಂಥ CCTV ಫುಟೇಜ್ಗಳೆಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ರು. ಆಗ ಪೊಲೀಸರು DVRಗಳನ್ನು ಸಂಪೂರ್ಣವಾಗಿ ವಶಕ್ಕೆ ಪಡೆದು ಅವರ ಮನೆಯ DVRಗಳನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದರ ಯಾವುದೇ ರೀತಿಯ ವಿಜುವಲ್ಸ್ಗಳು ಆ DVRಗಳಲ್ಲಿ ಲಭ್ಯವಾಗಿರೋದಿಲ್ಲ. ಯಾರೋ ಎಕ್ಸ್ಪರ್ಟ್ಗಳನ್ನು ಬಳಸಿ ಅವರ ಮನೆಯಲ್ಲಿರುವಂಥ CCTV, ಅದು ವಿಶೇಷವಾಗಿ ಇನ್ಸಿಡೆಂಟ್ ನಡೆದ 2-3 ದಿನದ ಹಿಂದಿನ ಎಲ್ಲ ವಿಡಿಯೋಗಳನ್ನು ಕೂಡ ಡಿಲೀಟ್ ಮಾಡಿದರು. ಹಾಗಾಗಿ ಅವೆಲ್ಲವನ್ನು ಕೂಡ ರಿಟ್ರೀವ್ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಇರುವಂಥ CID ಕೇಂದ್ರಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊಟ್ಟಿದ್ರು. ಈಗಾಗಲೇ CID ಅಧಿಕಾರಿಗಳಲ್ಲಿ ಸ್ಪೆಷಲ್ ಟೀಮ್ ಈಗ ಆ ಫುಟೇಜ್ಗಳನ್ನು ರಿಟ್ರೀವ್ ಮಾಡಿದೆ ಅನ್ನುವಂಥ ಮಾಹಿತಿ ಈಗ ಇರುವಂಥದ್ದು. ಅದರ ಜೊತೆಗೆ ವಿಶೇಷ ಏನೆಂದರೆ, ಈ ಒಂದು ಘಟನೆ ನಡೆದ 2-3 ದಿನ ಮತ್ತು ಇನ್ಸಿಡೆಂಟ್ ನಡೆದ ದಿನ ಆ ಪವಿತ್ರ ಗೌಡ ಮನೆ ಹತ್ರ ಮತ್ತು ದರ್ಶನ್ ಮನೆ ಹತ್ರ ಸಂಪೂರ್ಣವಾಗಿ ಆರೋಪಿಗಳ ಒಡನಾಟ ಮತ್ತು ಅಲ್ಲಿ ಹೆಚ್ಚಿನಾಗಿ ಓಡಾಟ ಮಾಡಿರುವಂಥದ್ದು. ಜೊತೆಗೆ ಕೃತ್ಯಕ್ಕೆ ಬಳಸಿದಂಥ ಕಾರು ಕೂಡ 2-3 ಬಾರಿ ದರ್ಶನ್ ಮತ್ತು ಪವಿತ್ರ ಗೌಡ ಮನೆ ಬಳಿ ಹೋಗಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ದೃಶ್ಯಗಳು ಲಭ್ಯವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜ್ ಏನಿದೆ ಇದು ಈ ಒಂದು ಕೇಸ್ಗೆ ಪ್ರಮುಖ ಸಾಕ್ಷ್ಯಾಧಾರಗಳನ್ನಾಗಿ ಪೊಲೀಸರು ಪರಿಗಣಿಸಲಿಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಇನ್ಸಿಡೆಂಟ್ ನಡೆದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಬಂದು ಓಡಾಟವನ್ನು ಮಾಡಿ ಈ ಜೊತೆ ನಿಂತು ಚರ್ಚಿಸಿರುವಂಥ ಒಂದಷ್ಟು ದೃಶ್ಯಾವಳಿಗಳು ಕೂಡ ಆ ಎರಡೂ ಮನೆಯ CCTVಯಲ್ಲಿ ಲಭ್ಯವಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಕೃತ್ಯ ನಡೆಯುವಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಒಟ್ಟಿಗೆ ಇದ್ರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡುವ ಕೆಲಸ ಈ ಒಂದು ದೃಶ್ಯಾವಳಿಗಳನ್ನು ಇಟ್ಕೊಂಡು ಮಾಡುವಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಆಲ್ ರೈಟ್, ಇದೆಲ್ಲವೂ ಕೂಡ ತನಿಖಾಧಿಕಾರಿಗಳು ಏನೇನು ಸಾಕ್ಷಿಗಳನ್ನು ಕಲೆ ಹಾಕಬೇಕು, ಯಾವುದಕ್ಕೆ ನ್ಯಾಯಾಲಯ ಹೆಚ್ಚು ಪ್ರಾಮಿನೆನ್ಸ್ ಅನ್ನು ಕೊಡುತ್ತೆ, ಇದೆಲ್ಲವನ್ನ ಲೆಕ್ಕ ಹಾಕಿ ಈಗ ಸಾಕ್ಷಿಗಳ ಕಲೆ ಹಾಕ್ತಾ ಇದ್ದಾರೆ.